ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳಬೇಕಂತ ಇಷ್ಟಪಡ್ತೀನಿ. ಯಾಕಂದರೆ ಈ ಟೂರ್ನಮೆಂಟು ಲಾಸ್ಟ್ ಒಂದು 3-4 ಡೇಸಿಂದ ಸ್ಟಾರ್ಟ್ ಆಗಿರೋದು. ಅಂಥದ್ರಲ್ಲಿ ಅವರು ಹಗಲು ರಾತ್ರಿ ಅಂತ ಹೇಳಿ ಈ ಟೂರ್ನಮೆಂಟ್ ನಾಳೆ ಯಾವ ರೀತಿ ನಾವು ಆರ್ಗನೈಸ್ ಮಾಡಬೇಕು, ಯಾವ ರೀತಿ ಆಟ ಆಡಿಸ್ಬೇಕು ಅಂತ ಅನ್ನೋದನ್ನು ಅವ್ರು ರಾತ್ರಿ ಎಲ್ಲ ಕೂತ್ಕೊಂಡು ನಿದ್ದೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವ್ರು ಯಾವಾಗಲೂ ಕ್ರಿಕೆಟ್ ಬಗ್ಗೆನೇ ಅವರು ಆ ವಿಚಾರದಲ್ಲೇ ಇರ್ತಾರೆ. ಅಂಥದ್ರಲ್ಲಿ ಅದಕ್ಕಾಗಿ ಅವರಿಗೆ ಸ್ಪೆಷಲ್ ಆಗಿ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ಬೇಕಂತ ಇದ್ದೀನಿ. ಅದರಲ್ಲಿ 5 ಸೀಸನನ್ನು ಅವರು ಇಲ್ಲಿವರೆಗೂ ಪೂರ್ಣಗೊಳಿಸಿದ್ದಾರೆ ಅಂದರೆ ಅದೊಂದು ದೊಡ್ಡ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಇವರು ಅಂತಂದರೆ ನಮ್ಮ ದತ್ತು ಸರ್ ಅವರು ಸಹ ಅದಕ್ಕೆ ನಮ್ಮ ಇವರಿಗೆ ಗಿರೀಶ್ ಸರ್ ಅವರಿಗೆ ಭಾಳ ಸಪೋರ್ಟಾಗಿ ಈ ಟೂರ್ನಮೆಂಟ್ ಆರ್ಗನೈಸ್ ಮಾಡೋದ್ರಲ್ಲಿ ಭಾಳ ಸಪೋರ್ಟ್ ಮಾಡಿರ್ತಾರೆ. ಅವ್ರಿಗೂ ಸಹ ನಾನು ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತೀನಿ. ಮೊದಲನೇ ಗೆದ್ದಿದ್ದು ಇವರೇ ಫಸ್ಟ್ ಆಫ್ ಆಲ್ KOCC, ಅದಾದ ನಂತರ ಗೆದ್ದಿದ್ದು KSCC ಮತ್ತು ಅವರು ಇದಾಗಿರೋದು. ಆದರೆ ಮೇನಾಗಿ ಗೆದ್ದಿರೋದು ಇವತ್ತಿಗೆ ಮುಗಿತಂದಲೇ ಇವ್ರು ಗೆದ್ದಂಗೆ ಇವತ್ತು. ಎರಡನೇದಾಗಿ ಹೇಳ್ಬೇಕಂದ್ರೆ ನಾನು KSUC ಮತ್ತು ಏರ್ಪೋರ್ಟ್ ತಂಡಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇಲ್ಲಿವರೆಗೂ ಫೈನಲ್ ಆಡೋದು ಏನು ಸುಮ್ಮನೆ ಅಲ್ಲ. ಭಾಳಷ್ಟು ತಂಡಗಳು ಇನಿಷಿಯಲ್ ಸ್ಟೇಜಲ್ಲಿ ಇದ್ದರು, 4 ತಂಡಗಳಿದ್ದರು. ಆದರೆ ಫೈನಲ್ವರೆಗೂ ಬಂದಿದ್ದು ಅಂದರೆ ಏರ್ಪೋರ್ಟ್ ತಂಡನೂ ಫೈನಲಾಗಿ ಬಂದಿದೆ, KOCC ತಂಡನೂ ಫೈನಲ್ ಬಂದಿದೆ. ಅಂದರೆ ಉತ್ತಮ ಆಟ ಆಡಿಯೋರಿಂದಲೇ ಮುಂದೆ ಬಂದಿದೆ. ಅದಕ್ಕೆ ಎರಡೂ ತಂಡಗಳನ್ನು ಅಭಿನಂದನೆ ಸಲ್ಲಿಸುತ್ತಾ ನಾನು ಮಾತನಾಡಿದ್ದೀನಿ. ಥ್ಯಾಂಕ್ ಯು ಸರ್. ತುಂಬ ಹೃದಯದ ಧನ್ಯವಾದಗಳು.